ಸ್ವಾದಿ ಪ್ರಮಥರನ್ನು, ಪ್ರಪಂಚದ ಎಲ್ಲ ದಾರ್ಶನಿಕ ಸಂತ ಮಹಂತರನ್ನು ಮನೋಮಂದಿರದಲ್ಲಿ ಸ್ಮರಣೆಯನ್ನ ಮಾಡಿಕೊಂಡು ಪರಮ ಪೂಜ್ಯ ಡಾಕ್ಟರ್ ಶಿವಬಸವ ಮಹಾಸ್ವಾಮಿಗಳವರ ಪುಣ್ಯಸ್ಮರಣೆಯ ರಜತ ಮಹೋತ್ಸವ ಮತ್ತು ಪೂಜ್ಯ ಶ್ರೀ ಡಾಕ್ಟರ್ ಸಾವಳಗೀಶ್ವರ ದೇವರ ನಿರಂಜನ ಪಟ್ಟಾಧಿಕಾರ ಮಹೋತ್ಸವದ ಇವತ್ತಿನ ಕಾರ್ಯಕ್ರಮದ ವೇದಿಕೆ ಮೇಲೆ ಪಾವನ ಸಾನ್ನಿಧ್ಯವನ್ನು ವಹಿಸಿರುವಂತಹ ಪರಮ ಪೂಜ್ಯ ಗುರುಗಳಾದ ಜಗದ್ಗುರು ಡಾಕ್ಟರ್ ತೋಂಟದ ಸಿದ್ದರಾಮ ಮಹಾಸ್ವಾಮಿಗಳವರ ಪರಮ ಸನ್ನಿಧಿಗೆ ಅನಂತ ಭಕ್ತಿಯ ದಂಡವತ್ ಪ್ರಣಾಮಗಳನ್ನು ಸಲ್ಲಿಸಿ, ಸಾನ್ನಿಧ್ಯವನ್ನು ವಹಿಸಿರುವಂತಹ ಪರಮ ಪೂಜ್ಯ ನಿಜಗುಣ ಪ್ರಭು ತೋಂಟದಾರ್ಯ ಮಹಾಸ್ವಾಮಿಗಳು, ತೋಂಟದಾರ್ಯ ಶಾಖಾಮಠ ಮುಂಡೂರಿಗೆ ಅವರ ಪಾದಗಳಿಗೆ ಭಕ್ತಿಯ ಶರಣಾರ್ಥಿಗಳನ್ನು ಸಲ್ಲಿಸಿ, ಈ ಕಾರ್ಯಕ್ರಮದಲ್ಲಿ ಸಮ್ಮುಖವನ್ನು ವಹಿಸಿರುವಂತಹ ಪೂಜ್ಯ ಪಾದರದ ಸವಣೂರಿನ ದೊಡ್ಡ ಹುಣಸೇಕಲ್ ಮಠದ ಪೂಜ್ಯರಲ್ಲಿ ಕೂಡ ಭಕ್ತಿಯ ಶರಣಾರ್ಥಿಗಳನ್ನು ಸಲ್ಲಿಸಿ, ಇಲ್ಲಿವರೆಗೆ ಅನುಭವದ ನುಡಿಯನ್ನು ನೀಡಿದಂಥ ಶ್ರೀ ಪ್ರೊಫೆಸರ್ ಅವರಲ್ಲಿ ಕೂಡ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲರಲ್ಲಿ ಭಕ್ತಿಯ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸಿ, ಬಹುಶಃ ಇದೊಂದು ಬಹಳ ಸ್ಮರಣೀಯವಾಗಿರ್ತಕ್ಕಂಥ ಸಮಾರಂಭ ಅಂತ ಹೇಳಿ ನಾವು ಹೇಳ್ಬೋದು. ಬಹುಶಃ ನಾಗನೂರಿನ ಅಜ್ಜ ಅವರ ಸ್ಮರಣ ರಜತ ಮಹೋತ್ಸವ ಕಾರ್ಯಕ್ರಮ, ನಾಗನೂರಿನ ಅಜ್ಜ ಒಂದು ಹುಡ್ಲೆ ಶಿವಬಸವ ಸ್ವಾಮಿಗಳ ಒಂದು ಹುಡ್ಲೆ ನಮ್ಗೆ ಏನ್ ನೆನಪಿಗೆ ಬರ್ತದ ಅಂತ ಕೇಳಿದ್ರೆ ದಾಸೋಹ ನೆನಪಿಗೆ ಬರ್ತದೆ. ಹಾನಗಲ್ ಕುಮಾರ ಶಿವೈಗಳು ಹೇಳ್ತಿದ್ರಂತೆ, ಘಟದಿಂದ ಮಠ ಬೆಳೆದ್ಬೇಕು, ಮಠದಿಂದ ಘಟ ಬೆಳೆದಬಾರ್ದು ಅಂತ ಹೇಳ್ತಿದ್ರು. ಬಹುಶಃ ಅತ್ಯಂತ ನಾಗನೂರಿನ ಏನು ಇಲ್ಲದ ಒಂದು ಬಡ ಮಠಕ್ಕೆ ಬಂದಿರತಕ್ಕಂಥ ಒಬ್ಬ ಸನ್ಯಾಸಿ, ಒಬ್ಬ ಪೂಜ್ಯರು ಈ ಮಠವನ್ನ ದಿಗಂತದೆತ್ತರಕ್ಕೆ ಏರಿಸಬೇಕಾದ್ರೆ ಎಂತ ಪರಿಶ್ರಮ, ಇವತ್ತು ನಿಜವಾಗ್ಲೂ ಅವರ ಇಟ್ಟಿರ್ತಕ್ಕಂಥ ಹೆಜ್ಜೆ ಅನ್ನುವಂಥದ್ದು ಬಹಳ ನಾವು ನೆನೆಸ್ಕೋಬೇಕು. 20ನೇ ಶತಮಾನದಲ್ಲಿ ಒಂದು ಸಂಕ್ರಮಣ ಕಾಲದಲ್ಲಿ ಈ ಮಠದ ಅಧಿಕಾರವನ್ನು ಪೂಜ್ಯರು ವಹಿಸಿಕೊಂಡಂತ ಸಂದರ್ಭದಲ್ಲಿ ವಾತಾವರಣ ಹೇಗೆ ಇತ್ತು ಅಂತ ಕೇಳಿದ್ರೆ ಬಹಳ ಒಂದ್ ರೀತಿ ನೆನೆಸ್ಕೋಬೇಕು ಆ ಸಂದರ್ಭವನ್ನ ನಾವು. ಲಿಂಗಾಯತ್ ಸಮಾಜ ಹೆಂಗಿತ್ತು ಅಂತ ಕೇಳಿದ್ರೆ ವಿದ್ಯಾವಂತರಾಗಿರ್ಲಿಲ್ಲ, ವಿದ್ಯೆಯಿಂದ ಹಿಂದಿದ್ದಂತ ಸಮಾಜ, ಶಿಕ್ಷಣದಿಂದ ಹಿಂದಿದ್ದಂತ ಸಮಾಜ. ಆ ಸಮಾಜವನ್ನ ನಿಜವಾಗ್ಲೂ ಒಂದು ಪತ್ರ ಎಲ್ಲಿಂದ ಬಂದದ ಅಂತ ಕೇಳಿದ್ರೆ ಯಾವ್ದಾರ ಒಬ್ಬರ ಮನೆಗೆ ಅದು ಓದ್ರಿ ಅಂತ ಕೇಳಿದ್ರೆ ಒಬ್ರು ಜೋಯಿಸ್ರ ಮನೆಗೆ ಹೋಗ್ಬೇಕಾಗಿತ್ತು ಆ ಪತ್ರವನ್ನು ತೆಗೆದುಕೊಂಡು. ಅವ ಅಂತಿದ್ದ ಜೋಯಿಸ, ನೀವು ಬಾಳೆಹಣ್ಣು ತಂದೆ ಏನು ಅಥವಾ ಬೆಣ್ಣೆ ತಂದೆ ಏನು ಅದನ್ನೆಲ್ಲ ತಗೊಂಡು ಬರ್ಬೇಕು, ತಗೊಂಡು ಬಂದ್ರೆ ಒಂದು ಪತ್ರವನ್ನು ಓದಿ ಹೇಳ್ತಾ ಇದ್ರು. ಇಲ್ಲ ಅಂದ್ರೆ ಬಾಡಿಗೆ ಸುಣ್ಣ ಬಳಿ ಆ ನಂತರ ಪತ್ರ ಓದಿ ಹೇಳ್ತೀನಿ ಅನ್ನುವಂತ ಕಾಲದಲ್ಲಿ ಈ ಲಿಂಗಾಯತ್ ಸಮಾಜವನ್ನು ಮ್ಯಾಲೆ ಎತ್ತಬೇಕು ಅಂತ ಹೇಳಿ ಬಂದವರು ಯಾರು ಅಂತ ಕೇಳಿದ್ರೆ ನಾವೆಲ್ಲ ಪ್ರಾತಸ್ಮರಣೀಯರಾದಂತ ಬಹುಶಃ ಡೆಪ್ಯೂಟಿ ಚನ್ನಬಸಪ್ಪನವರು 1850ರಲ್ಲಿ ಇಲ್ಲಿ ಬಹುಶಃ ಬಂದು ದೊಡ್ಡ ಕಾರ್ಯವನ್ನು ಮಾಡ್ತಾರೆ. ಅರ್ಟಾಳ್ ರುದ್ರಗೌಡರು ಬರ್ತಾರೆ, ಅದೇ ದಿಶೆಯಲ್ಲಿ ಗಿಲ್ಗಂಚಿ ಗುರುಸಿದ್ದಪ್ಪನವರು ಬರ್ತಾರೆ. ಇವರೆಲ್ಲ ಬಂದು ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಮೊಟ್ಟ ಮೊದಲು 1914ರಲ್ಲಿ ಈ ಭಾಗದಲ್ಲಿ ಒಂದು ಶಾಲೆಯನ್ನು ಪ್ರಾರಂಭ ಮಾಡ್ತಾರೆ. ಯಾವ್ದು ಅಂತ ಕೇಳಿದ್ರೆ GA ಹೈಸ್ಕೂಲ್. ಗಿಲ್ಗಂಚಿ ಗುರುಸಿದ್ದಪ್ಪನವರು ಮತ್ತು ಅರ್ಟಾಳ್ ರುದ್ರಗೌಡರ ಹೆಸರಿನಲ್ಲಿ ಮೊಟ್ಟ ಮೊದಲು ಶಾಲೆಯನ್ನು ಪ್ರಾರಂಭ ಮಾಡ್ತಾರೆ. ನಂತರ KLE ಸಂಸ್ಥೆ ಬೆಳೀಲಿಕ್ಕೆ ಪ್ರೇರೇಪಣೆ ಆಗ್ತದೆ. ಅದರಿಂದ ಮುಂದೆ KLE ಸಂಸ್ಥೆ ಬೆಳೆದಾಗ ಆ ಲಿಂಗಾಯತ ಸಮಾಜದ ಮಕ್ಕಳಿಗೆಲ್ಲ ಶಿಕ್ಷಣ ಸಿಗುವಂತ ಸಂದರ್ಭದಲ್ಲಿ ಅವರು ಪ್ರಸಾದವನ್ನು ಕೊಡಬೇಕಲ್ಲ. ಆ ಕಾಲದಲ್ಲಿ ಬೆಳಗಾವದಲ್ಲಿ ನಾಗನೂರಿನಲ್ಲಿ ಮೊಟ್ಟ ಮೊದಲು ರುದ್ರಾಕ್ಷಿ ಮಠದಿಂದ ಪ್ರಸಾದ ನಿಲಯವನ್ನು ಪ್ರಾರಂಭ ಮಾಡಿದಂತ ಪುಣ್ಯಾತ್ಮರು ಯಾರಾದ್ರೂ ಇದ್ರೆ ಲಿಂಗಾಯತ ಸಮಾಜದ ಮಕ್ಕಳಿಗೆಲ್ಲ ಪ್ರಸಾದವನ್ನು ಕೊಟ್ಟು, ನೆತ್ತಿಗೆ ಜ್ಞಾನವನ್ನು ಕೊಟ್ಟು, ಹೊಟ್ಟಿಗೆ ಪ್ರಸಾದವನ್ನು ಕೊಟ್ಟು ಈ ಸಮಾಜವನ್ನು ಬೆಳೆಸಿದಂತ ಫಕೀರ ಯಾರಾದ್ರೂ ಇದ್ರೆ ಶಿವಬಸವ ಮಹಾಸ್ವಾಮಿಗಳು ಅಂತ ಹೇಳಿ ಇವತ್ತು ನಾವು ನೆನೆಸಬೇಕಾಗ್ತದೆ ಬಂಧುಗಳೇ. ಬಹುಶಃ ಈ ಭಾಗದಲ್ಲಿ ಮರಾಠಿಯ ಪ್ರಭಾವ, ಅವತ್ತೇ ಆ ಮರಾಠಿ ಪ್ರಭಾವದ ಇದ್ದಾಗ ಕನ್ನಡವನ್ನು ಕಟ್ಟುವಂತ ಕೆಲಸವನ್ನು ಯಾರು ಮಾಡ್ತಾರೆ ಅಂತ ಕೇಳಿದ್ರೆ, ಕನ್ನಡಕ್ಕಾಗಿ ಕೈ ಎತ್ತು ಕೈ ಕಲ್ಪವೃಕ್ಷವಾಗುವುದು, ಕನ್ನಡಕ್ಕಾಗಿ ಕೊರಳೆತ್ತು ಕೊರಳು ಪಾಂಚಜನ್ಯವಾಗುವುದು, ಕನ್ನಡಕ್ಕಾಗಿ ಕಿರು ಬೆರಳನ್ನೆತ್ತಿದರೆ ಸಾಕು ಗೋವರ್ಧನ ಗಿರಿಯಾಗುವುದು ಅನ್ನುವ ಹಾಗೆ ಕನ್ನಡಕ್ಕಾಗಿ ಕೈಯನ್ನ ಕೊರಳನ್ನ ಎತ್ತಿದಂತ ಮಹಾಸ್ವಾಮಿಗಳವರು ಯಾರಾದ್ರೂ ಇದ್ರೆ ಅವರು ನಾಗನೂರಿನ ಡಾಕ್ಟರ್ ಶಿವಬಸವ ಸ್ವಾಮಿಗಳು ಅಂತ ಹೇಳಿ ಈ ಸಂದರ್ಭದಲ್ಲಿ ಬಹಳ ಹೆಮ್ಮೆಯಿಂದ ಹೇಳಲಾಗುತ್ತದೆ. ಕನ್ನಡದ ವಿರುದ್ಧ ಬಂದಿರತಕ್ಕಂತ ಮಹಾರಾಷ್ಟ್ರ ಏಕೀಕರಣ ಸಮಿತಿಯನ್ನ
ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಆ ವಿರೋಧವನ್ನು ಕಟ್ಕೊಂತಾರೆ. ಅವರು ಕೊಲೆ ಮಾಡ್ಲಿಕ್ಕೂ ಕೂಡ MES ಸಮಿತಿಯವರು ಬರ್ತಾರೆ. ಅಂತ ಹೊತ್ತಲ್ಲಿ ಹುಂಡೇಕಾರ್ ಸಮಿತಿ ಬರ್ತದೆ. ಅವಾಗ ಬೆಳಗಾವ್ ಅನ್ನುವಂಥದ್ದು ನೇರವಾಗಿ ಯಾವ ಕರ್ನಾಟಕದ ಅಂಗ ಅದು ಅನ್ನುವಂಥದ್ದನ್ನು ಹೇಳಿದವರು ಯಾರು ಅಂತ ಕೇಳಿದ್ರೆ ಕನ್ನಡದ ಫಕೀರ ಶಿವಬಸವ ಸ್ವಾಮಿಗಳು ಅಂತ ಹೇಳಿ ಇವತ್ತು ಬಹಳ ಹೆಮ್ಮೆಯಿಂದ ಹೇಳಬೇಕಾಗ್ತದೆ. ಇಂಥ ಕನ್ನಡವನ್ನ ಕಟ್ಟುವುದಲ್ಲ ಅಷ್ಟೇ ಅಲ್ಲ, ಬಹಳ ಮಂದಿ ಸಾಹಿತಿಗಳನ್ನ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಪೂಜ್ಯ ಶಿವಬಸವ ಸ್ವಾಮಿಗಳು ಎದ್ದು ಹಿಡಿತಾರೆ. ಕನ್ನಡ ಸಾಹಿತ್ಯಕ್ಕೆ ಅಥವಾ ಕನ್ನಡಿಗರಿಗೆ ಅಥವಾ ಲಿಂಗಾಯತರಿಗೆ ಅಪ್ಪ ಅವ್ವ ಅನ್ನುವಂಥದ್ದು ಗೊತ್ತೇ ಇರಲಿಲ್ಲ ಬಂಧುಗಳೇ. ನಮಗೆ ಅದನ್ನು ತೋರಿಸಿಕೊಟ್ಟವ್ರು ಯಾರು ಅಂತ ಕೇಳಿದ್ರೆ ಹೋಗು ಹಳಕಟ್ಟಿಯವರು, ಫಕೀರಪ್ಪ ಗುರುಸಂಗಪ್ಪ ಹಳಕಟ್ಟಿಯವರು. ಅವ್ರ ಮನೆಗೆ ಹೋದಾಗ ಹರದ್ ದೋತ್ರ ಉಟ್ಕೊಂಡು ಹರದ್ ಚಾಪಿ ಮೇಲೆ ಕುತ್ಕೊಂಡು ವಚನಗಳನ್ನ ಸಂಕಲನ ಮಾಡ್ತಾ ಇರ್ತಾರೆ ಹೋಗು ಹಳಕಟ್ಟಿಯವರು. ಅವ್ರ ಮನೆಗೆ ಹೋಗ್ತಾರೆ, ನಾಗನೂರಿನ ಅಜ್ಜ ಅವ್ರ ಮನೆಗೆ ಹೋಗ್ತಾರೆ, ನೋಡ್ತಾರೆ ಆ ಪಗು ಹಳಕಟ್ಟಿ ಅವರು ಹರದ್ ದೋತ್ರವನ್ನು ಹೊಲ್ಕೊಂಡು ಕುತ್ಕೊಂಡಿರ್ತಾರೆ. ಆ ದೃಶ್ಯವನ್ನು ಕಂಡು ಮುಂದೆ ಬಂದು ದೊಡ್ಡ ನಿಧಿಯನ್ನು ಸಂಗ್ರಹವನ್ನು ಮಾಡಿ ನವಕಲ್ಯಾಣ ಮಠದ ಸ್ವಾಮಿಗಳಿಂದ ಆ ಪಗು ಹಳಕಟ್ಟಿ ಅವರಿಗೆ ಹಣವನ್ನು ಕೊಡುವಂತ ಕಾರ್ಯವನ್ನು ಯಾರು ಮಾಡ್ತಾರೆ ಅಂತ ಕೇಳಿದ್ರೆ ನಾಗನೂರಿನ ಪರಮ ಪೂಜ್ಯ ಶಿವಬಸವ ಸ್ವಾಮಿಗಳು ಮಾಡ್ತಾರೆ. SB ಇಂಚಲ್ ಅವರನ್ನ ಮತ್ತೆ ಈಶ್ವರ್ ಸಣ್ಕಲ್ ಅವರನ್ನ ಒಮ್ಮೆ ಬಸ್ ನಲ್ಲಿ ಹೊಂಟಿರ್ತಾರೆ. ನಾಗನೂರು ಅಜ್ಜ ಅವರು ಎಂತ ಸೂಕ್ಷ್ಮ ಮತಿಗಳಿದ್ರು ನಾಗನೂರು ಅಜ್ಜ ಅಂತ ಕೇಳಿದ್ರೆ ಬಸ್ ನಲ್ಲಿ ಹೋಗುವಾಗ ಈಶ್ವರ್ ಸಣ್ಕಲ್ ಅವ್ರ ಬಗ್ಗೆ ಜನ ಮಾತಾಡ್ತಾ ಇರ್ತಾರೆ, ಸೀಟಿನಲ್ಲಿ ಕುತ್ಕೊಂಡವ್ರು ಮಾತಾಡ್ತಾ ಇರ್ತಾರೆ. ಏನ್ರಿ ಈಶ್ವರ್ ಸಣ್ಕಲ್ ಅವ್ರದ್ದು ಪರಿಸ್ಥಿತಿ ಬಹಳ ಗಂಭೀರ ಇದೆಯಲ್ಲ ಅಂತ ಹೇಳಿ ಮಾತಾಡಿದ್ರೆ ಒಬ್ಬ ಸೂಕ್ಷ್ಮಗ್ರಾಹಿಯಾಗಿರ್ತಕ್ಕಂಥ ಸನ್ಯಾಸಿ ಆ ವಿಚಾರವನ್ನು ಕೇಳಿಕೊಂಡು ವಿಚಾರ ಮಾಡ್ತಾರೆ. ಹೌದಲ್ಲ ಅಂತ ಹೇಳಿ ಈಶ್ವರ್ ಸಣ್ಕಲ್ ಸಹಾಯ ನಿಧಿ ಅಂತ ಹೇಳಿ ಮಾಡಿ ಭಕ್ತರಿಂದ ಜೋಳಿಗೆಯ ಮೂಲಕ ನಿಧಿಯನ್ನು ಸಂಗ್ರಹ ಮಾಡಿ ಈಶ್ವರ ಸಣ್ಕಲ್ ಅವರಿಗೆ ಕೊಡುವಂತ ಕೆಲಸವನ್ನು ಯಾರು ಮಾಡ್ತಾರೆ ಅಂತ ಕೇಳಿದ್ರೆ ಡಾಕ್ಟರ್ ಶಿವಬಸವ ಸ್ವಾಮಿಗಳು ಮಾಡುವಂತದ್ದನ್ನ ನಾವು ಈ ಸಂದರ್ಭದಲ್ಲಿ ಬಹುಶಃ ನೋಡ್ತಾ ಇದ್ದೇವೆ. ಇಂಥ ಮಠದ ಪರಮ ಪೂಜ್ಯರು 9ನೇ ಉತ್ತರಾಧಿಕಾರಿಗಳು ಇಂದಿನ ಗದಗಿನ ಡಾಕ್ಟರ್ ಜಗದ್ಗುರು ಸಿದ್ದರಾಮ ಮಹಾಸ್ವಾಮಿಗಳು ಆ ಪೂಜ್ಯ ಶ್ರೀಗಳ ಮಠವನ್ನು ಉನ್ನತ ಎತ್ತರಕ್ಕೇರಿಸಿ ಈಗ ಗದಗ ಮಠದ ಪರಮ ಪೂಜ್ಯರಾಗಿರೋದ್ರಿಂದ ಈ ಮಠಕ್ಕೆ ಒಬ್ಬ ಮಿತಭಾಸಿಗಳು ಮೌನ ಮುನಿಗಳಿದ್ದ ಹಾಗೆ ಸದುವಿನಯ ಸಂಪನ್ನರಾಗಿರ್ತಕ್ಕಂಥ ವಿದ್ಯಾ ಸಂಪನ್ನರಾಗಿರ್ತಕ್ಕಂಥ ಸಾವಳಗೀಶ್ವರ ದೇವರನ್ನ ಬಾಗಲಕೋಟೆಯ ತುಳಸಿ ಗ್ರಾಮದ ಸಾವಳಗೀಶ್ವರ ದೇವರನ್ನ ಈ ಮಠದ 10ನೇ ಪೀಠಾಧಿಪತಿಗಳಾಗಿ ಮಾಡ್ತಾ ಇರೋದು ನಮ್ಮೆಲ್ಲರಿಗೆ ಬಹಳ ಖುಷಿ ಅಂತಂದಿದೆ. ಯಾಕಂತ ಕೇಳಿದ್ರೆ ಇವತ್ತು ಸರ್ವಿಸ್ ಮಾಡೋ ಸ್ವಾಮಿಗಳು ಸಮಾಜಕ್ಕೆ ಬೇಕಾಗ್ಯಾರ, ಸರ್ಕಸ್ ಮಾಡೋ ಸ್ವಾಮಿಗಳು ಬೇಕಾಗಿಲ್ಲ. ಸ್ವಾಮಿ ಇವತ್ತು ಸರ್ವಿಸ್ ಮಾಡೋ ಸ್ವಾಮಿಗಳು ಬೇಕಾಗ್ಯಾರ. ಯಾರು ನಮ್ಮ ಸಾವಳಗೀಶ್ವರ ದೇವರು ಅಂತ ಕೇಳಿದ್ರೆ ಬಹುಶಃ ಸರ್ವಿಸ್ ಅನ್ನು ಕೊಡ್ತಕ್ಕಂಥ ಸ್ವಾಮಿಗಳು ಅಂತ ಈ ಸಂದರ್ಭದಲ್ಲಿ ಪ್ರಾಂಜಲ ಮನಸ್ಸಿನಿಂದ ಹೇಳಬೇಕಾಗ್ತದೆ. ಬಹುಶಃ ಮನೆಯನ್ನ, ತಂದೆಯನ್ನ, ತಾಯಿಯನ್ನ ಎಲ್ಲರನ್ನ ಬಿಟ್ಟು ಇವತ್ತು ಸಮಾಜದ ಸೇವೆ ಅನ್ನುವಂತ ಕೈಂಕರ್ಯದ ಕಡಗವನ್ನು ತಮ್ಮ ಕೈ ಹಾಕೊಂಡು ಇವತ್ತು ಸಮಾಜಕ್ಕೆ ಬರ್ತಾ ಇದ್ದಾರೆ. ಅದಕ್ಕೆ ಬಾಲಿಲ್ಲ ಮಹಂತ ಶಿವಯೋಗಿಗಳು ಒಂದ್ ಕಡೆ ಬಹಳ ಸುಂದರವಾಗಿ ಒಂದು ಪದ್ಯವನ್ನು ಹೇಳ್ತಾರೆ. ಮಗನ ತೂಗಿರೋ ಭಕ್ತರು ಮಗನ ತೂಗಿರೋ, ಅಗಜ ತನಗೆ ಮೊಲೆ ಹಾಲಿಲ್ಲದೆ ಜಗಕ್ಕೆ ಕಳುಹಿದಳು ಪುತ್ರನ, ಮಗನ ತೂಗಿರೋ ಭಕ್ತರು ಮಗನ ತೂಗಿರೋ. ಪರಮ ಶಿಶು ಮಹಂತೇಶ ಗಿರಿಜೆ, ತಾಯಿ ತಂದೆಗಳನ್ನು ಅಗಲಿ ಉಪಾಯ ತಪ್ಪಿ ಧರೆಗೆ ಬಂದೆ, ಸಾಯ ಗೊಲದಿ ಭವದಿ ಕೆಡಯಿ ಗಾಯ ಮಾಸಿ ಜನ್ಮ ರೋಗದ, ಮಗನ ತುಗಿರೋ ಭಕ್ತರು ಮಗನ ತುಗಿರೋ ಅಂತ ಹೇಳ್ತಾ ಇದ್ದಾರೆ. ಬಹುಶಃ ಪರಮಾತ್ಮ ಮತ್ತು ಪಾರ್ವತಿಗೆ ವೀರಭದ್ರ ಮತ್ತು ಗಣೇಶ ಮತ್ತು ಷಣ್ಮುಖ ಅನ್ನುವಂತ ಮಕ್ಕಳು ಇಬ್ರು ಪಾರ್ವತಿ ಮಲೆಯನ್ನು ಹಿಡಿದು ಕುಡಿತಾ ಇದ್ರು. ಅವಾಗ 3ನೇ ಮಗನಾಗಿರ್ತಕ್ಕಂಥ ನಿರಂಜನ ಗಣಾಧೀಶ್ವರರಿಗೆ ಪಾರ್ವತಿ ಹೇಳಿದ್ರು, 2 ಮಲೆಯನ್ನು ಕುಡಿಲಿಕ್ಕಿದ್ದಾರೆ ಇವರು, ನೀ ಎಲ್ಲಿ ಹೋಗು ಅಂತ ಕೇಳಿದ್ರೆ ಭೂಲೋಕಕ್ಕೆ ಹೋಗು, ಅಲ್ಲಿ ಭಕ್ತರು ಅನ್ನುವಂಥವ್ರು ಅದಾರ, ಅವರು ಭಕ್ತಿಯ ತಲಿರಸವನ್ನು ಕೊಡ್ತಾರೆ, ಅದನ್ನು ಬೆಳೆದು ನೀ ನಿರಂಜನ ಗಣಾಧೀಶನಾಗಿ ಸಮಾಜವನ್ನು ತೂಗು ಅಂತ ಹೇಳಿರುತ್ತೆ. ಅವರೇ ಯಾರು ಅಂತ ಕೇಳಿದ್ರೆ ನಿರಂಜನ ಗಣಾಧೀಶರಿರ್ತಕ್ಕಂಥ ಬಸವ ಪರಂಪರೆ ಸುಮ್ನೆ ಶಿವಾಸನವನ್ನ 12ನೇ ಶತಮಾನದಲ್ಲಿ ಬಸವಣ್ಣ ತಯಾರು ಮಾಡಿ ನಿರ್ಮಾಣ ಮಾಡಿ ಅದರ ಮೇಲೆ ಒಬ್ಬ ಡಕ್ಕಲಿಯನ್ನು ಬಾರಿಸುವಂತ ನಟವರ ಜಾತಿಯ ಅಲ್ಲಮ ಪ್ರಭುವನ್ನು ಕುಂದಿರಿಸಿ ಏನು ಶೂನ್ಯ ಸಿಂಹಾಸನವನ್ನು ಪ್ರಾರಂಭ ಮಾಡಿದಲ್ಲ, ಆ ಶೂನ್ಯ ಸಿಂಹಾಸನ ಪರಂಪರೆಯ ನಿಮ್ಮ 407 ಮಠಗಳಲ್ಲಿ ಕುಮಾರಸಭೆಯದ ಈ 400 ರುದ್ರಾಕ್ಷಿ ಮಠವು ಅಂತ ಹೇಳಿಕ್ಕೆ ಬಹಳ ಖುಷಿ ಅನಿಸ್ತಾ ಇದೆ ಬಂಧುಗಳೇ. ಬಹುಶಃ ರುದ್ರಾಕ್ಷಿ ಮಠ ಅಂತ ಯಾಕೆ ಕೇಳಿದ್ರೆ ಇಲ್ಲೊಂದು ರುದ್ರಾಕ್ಷಿ ಕಿರೀಟ ಇತ್ತಂತೆ ಈ ಮಠದಲ್ಲಿ ನಾನು ಓದಿದ ಪ್ರಕಾರ.
ಅದಕ್ಕಾಗಿ ರುದ್ರಾಕ್ಷಿ ಮಠ ಅಂತ ಹೇಳಿ ಬಂತು. ನಾಗ ಅನ್ನುವಂತ ಒಬ್ಬ ನಾಯಕ ಆಡ್ತಾ ಇದ್ದ ಈ ಊರನ್ನ, ಹೀಗಾಗಿ ನಾಗನೂರು ಅಂತ ಹೇಳಿ ಈ ಊರಿಗೆ ಹೆಸರು ಬಂತು ಅನ್ನುವಂಥದ್ದನ್ನ ಬಹುಶಃ ನಾ ಬೇರೆ ಕಡೆ ಓದಿದ್ದೆ. ಬಹುಶಃ ಬಿಜಾಪುರ ಜಿಲ್ಲೆಯ ತೊರವಿ ಗ್ರಾಮದಿಂದ ಮೊಟ್ಟ ಮೊದಲು ಯಾರು ಬರ್ತಾರೆ ಅಂತ ಕೇಳಿದ್ರೆ ಪ್ರಭು ಸ್ವಾಮಿಗಳು, ಸಿದ್ದರಾಮ ಸ್ವಾಮಿಗಳು ಅಂತ ಹೇಳಿ ಇಲ್ಲಿ ಬರ್ತಾರೆ. ಅವರೇ ಈ ಮಠವನ್ನು ಹುಟ್ಟು ಹಾಕ್ತಾರೆ. ಪರಮ ತಪಸ್ವಿಗಳಾಗಿರ್ತಕ್ಕಂಥ ಅವರನ್ನ ನಾಗನೂರಿನ ಭಕ್ತರೆಲ್ಲ ಹಿಡಿದು ಇಲ್ಲೇ ನೆಲೆ ನಿಲ್ಲುವಂತೆ ಮಾಡ್ತಾರೆ. ಅವರಿಂದ ಪ್ರಾರಂಭವಾಗಿರ್ತಕ್ಕಂಥ ಮಠವೇ ಯಾವುದು ಅಂತ ಕೇಳಿದ್ರೆ ನಾಗನೂರಿನ ರುದ್ರಾಕ್ಷಿ ಮಠ. ಆ ಮಠದ ಪರಂಪರೆ ವಿಶೇಷವಾಗಿರ್ತಕ್ಕಂಥದ್ದು. ಈ ಮಠದ ಪರಂಪರೆಯಲ್ಲಿ ಮೂರನೆಯವರು ಸಿದ್ದರಾಮ ಸ್ವಾಮಿಗಳು ಅಂತ ಹೇಳಿ ಬರ್ತಾರೆ. ಪ್ರಭು ಸ್ವಾಮಿಗಳು, ಸಿದ್ದರಾಮ ಸ್ವಾಮಿಗಳು, ಮೂರನೇದವರು ಸಿದ್ದರಾಮ ಸ್ವಾಮಿಗಳು ಅಂತ ಹೇಳಿ ಬರ್ತಾರೆ. ಬಹಳ ದೊಡ್ಡ ಎತ್ತಿವರ್ಯರು ಇರ್ತಾರೆ. ಅವರು ಲಿಂಗ ಪೂಜೆ ಮಾಡ್ಕೊಂಡು ಕೂತಾಗ ಅವ್ರಿಗೆ ಎದುರುಗಡೆ ಹಾವು, ನಾಗರ ಹಾವು ಹೆಡಿ ತಗೊಂಡು ಕೂರ್ತಿತ್ತು ಅನ್ನುವಂಥದ್ದನ್ನು ನಾನು ಓದಿದ್ದೇನೆ. ಅದರ ಬಗ್ಗೆ ಅಂತ ಪರಮ ತಪಸ್ವಿಗಳಿಂದ ಈ ಮಠ ಎತ್ತರವಾಗಿ ಬೆಳೀತದೆ. ಮುಂದೆ ಗುರುಲಿಂಗ ಸ್ವಾಮಿಗಳು, ವೀರಭದ್ರ ಸ್ವಾಮಿಗಳು, ಆ ನಂತರ ಶಿವಸ್ ಸ್ವಾಮಿಗಳು, ಅವರ ನಂತರ ಪ್ರಭು ಸ್ವಾಮಿಗಳು. ಆ ಪ್ರಭು ಸ್ವಾಮಿಗಳು ಬೇಗನೆ ಕಾಲವಾದಾಗ ಮತ್ತೆ ಶಿವಸ್ ಸ್ವಾಮಿಗಳು ಆ ಪೀಠಕ್ಕೆ ಬರ್ತಾರೆ. ಆ ನಂತರ ಬಂದಂತವ್ರು ಯಾರು ಅಂತ ಕೇಳಿದ್ರೆ ಬಹುಶಃ ಈ ಪೀಠವನ್ನು ಬಹು ಎತ್ತರಕ್ಕೆ ಒಯ್ದಂತ ನಾಗನೂರಿನ ಹೆಸರನ್ನ ಪ್ರಪಂಚದ ಭೂಪಟದಲ್ಲಿ ಒಯ್ದಿರ್ತಕ್ಕಂಥ ನಮ್ಮೆಲ್ಲರ ಹೃದಯ ಭೂಮಿಯಲ್ಲಿ ವಿರಾಜಮಾನರಾಗಿರ್ತಕ್ಕಂಥ ಶಿವಬಸವ ಸ್ವಾಮಿಗಳು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅವರು ಈ ಮಠವನ್ನು ಎತ್ತರಕ್ಕೆ ಒಯ್ತಾರೆ. ಅವ್ರ ನಂತರ ಬಂದವರು ಯಾರು ಅಂತ ಹೇಳಿದ್ರೆ ಪೂಜ್ಯ ಸಿದ್ದರಾಮ ಮಹಾಸ್ವಾಮೀಜಿಯವರು. ಈ ಮಠವನ್ನ ಬಹುಶಃ ಸಿದ್ದರಾಮ ಸ್ವಾಮಿಗಳು, ಶಿವಬಸವ ಸ್ವಾಮಿಗಳು ಹಾಕಿಕೊಟ್ಟಿರ್ತಕ್ಕಂಥದ್ದು ನೋಡ್ರಿ, ದೊಡ್ಡ ಬೋರ್ಡಿಂಗ್ ಅಲ್ಲಿ ಮಾರುತಿ ಗಲ್ಲಿ ಒಳಗೆ ಅದು ದೇಶಪಾಂಡೆ ಮನೆ, ದೇವ್ರ ಮನೆ ಅಂತ ಹೇಳಿ ಮೊದಲಲ್ಲಿ ಯಾರು ಹೋಗಿರಂಗಿಲ್ಲ. ಆ ಭೂತದ ಮನೆಯನ್ನ ದೇವರ ಮನೆ ಒಯ್ದು ಈ ಪೂಜೆಗೆ ಮಾಡ್ತಾರೆ ಅಂತ ಕೇಳಿದ್ರೆ ದೇವರ ಮನೆ ಮಾಡಿಕೊಡ್ತಾರಲ್ಲ, ಆ ದೇವರ ಮನೆ ಒಳಗೆ ನಡೆದಾಡುವ ಮಕ್ಕಳನ್ನ ಇಟ್ಕೊಂಡು ಅವ್ರಿಗೆಲ್ಲ ಶಿಕ್ಷಣದ ಜ್ಞಾನವನ್ನು ನೀಡ್ತಾ ಇದ್ದಾರಲ್ಲ, ಅದು ಶಿವಬಸವ ಸ್ವಾಮಿಗಳು ಮಾಡಿದಂತ ಕ್ರಾಂತಿ. ಅವಾಗ ಆ ಪುಣಾಬೆಲ್ಲೂರು ನೋಡಿ ಮತ್ತೆ 16 ಎಕರೆ ಭೂಮಿಯನ್ನು ತೆಗೆದುಕೊಂಡು ಅಲ್ಲಿ ಅನೇಕ ಶಿಕ್ಷಣ ಸಂಸ್ಥೆಯನ್ನು ಜೀರೋ ಇರ್ತಕ್ಕಂಥ ಮಠವನ್ನು ಹೀರೋ ಮಾಡಬೇಕಾದ್ರೆ ಶಿವಬಸವ ಮಹಾಸ್ವಾಮಿಗಳ ಕರ್ತೃತ್ವ ಶಕ್ತಿ ಎಷ್ಟು ದೊಡ್ಡದು ಅನ್ನುವಂಥದ್ದನ್ನ ಬಹುಶಃ ನಾವು ಚರಿತ್ರೆ ಪುಟಗಳಲ್ಲಿ ನೋಡ್ತಾ ಇದ್ದೇವೆ. ಅಂತ ಶಿವಬಸವ ಶ್ರೀಗಳು ಸ್ವಾಮಿ ಕುಲಕ್ಕೆ ಏನು ಅಂತ ಕೇಳಿದ್ರೆ ಒಂದ್ ರೀತಿ ಸ್ವಾಮಿಗಳಾದವ್ರು ಹೆಂಗಿರ್ಬೇಕು ಅಂತ ಕೇಳಿದ್ರೆ ನಾಗನೂರಿನ ಪೂಜ್ಯ ಶಿವಬಸವ ಸ್ವಾಮಿಗಳ ಹಾಗೆ ಭಕ್ತರ ಮಠದಲ್ಲಿ ಲಿಂಗ ದರ್ಪಣವನ್ನು ಕಾಣಬೇಕು ಅನ್ನುವಂಥದ್ದನ್ನು ಈ ಸಮಾಜಕ್ಕೆ ಕಲಿಸಿಕೊಟ್ಟವರು, ಒಕ್ಕಲುತನವನ್ನು ಮಾಡಿದಂಥವ್ರು, ದಾಸೋಹವನ್ನು ಮಾಡಿದಂಥವ್ರು. ಸ್ವಾಮಿಯಾದ ಕುತ್ಕೊಂಡು ಊಟ ಮಾಡಬಾರ್ದು, ಮಠದ ಹೊಲ ಆಯ್ತದಲ್ಲಿ ಹೋಗಿ ದುಡಿಬೇಕು. ಸ್ವಾಮಿಯು ಕೂಡ ದುಡಿಯುವಂತ ಹಕ್ಕಿದೆ, ಅವನು ದುಡಿಬೇಕು. ದುಡಿದಾಗ ಒಂದು ಲಿಂಗ ಪೂಜೆ ಅನ್ನುವಂಥದ್ದನ್ನು ಕಲಿಸಿಕೊಟ್ಟವರು ಯಾರು ಅಂತ ಕೇಳಿದ್ರೆ ನಾಗನೂರಿನ ಪೂಜ್ಯ ಶಿವಬಸವ ಸ್ವಾಮಿಗಳು ಅನ್ನುವಂಥದ್ದನ್ನು ನಾವು ಈ ಸಂದರ್ಭದಲ್ಲಿ ನೆನೀಬೇಕಾಗ್ತದೆ. ಇಂಥ ಪೂಜ್ಯರ ಒಂದು ರಜತ ಮಹೋತ್ಸವ ನಮ್ಮ ಪೂಜ್ಯ ಸಾವಳಗೀಶ್ವರ ದೇವರ ಪಟ್ಟಾಧಿಕಾರ. ಬಹುಶಃ ಇದು ಒಂದು ಗಡಿಭಾಗ ಆಗಿರೋದ್ರಿಂದ ಮರಾಠಿ ಪ್ರಭಾವ ಬಹಳ ಆದ್ರೆ ಇಷ್ಟೊಂದು ಮರಾಠಿ ಪ್ರಭಾವ ಇರ್ತಕ್ಕಂಥ ಈ ಒಂದು ಸೂಕ್ಷ್ಮ ಪ್ರದೇಶದಲ್ಲಿ ಎಲ್ಲಿ ನೋಡಲು ತಾನಾಯ್ತು ಮರಾಠಮಯಂ ಕರ್ನಾಟಕಂ ಅಂತ ಹೇಳಿ ಗದಗಿನ ಶಾಂತ ಕವಿಗಳು ಹೇಳ್ತಾ ಇದ್ರಂತೆ. ಇಂಥ ಒಂದು ಸೂಕ್ಷ್ಮ ಪ್ರದೇಶದಲ್ಲಿ ಸಾವಳಗಿ ದೇವರು ಕೂಡ ಏನಾಗಬೇಕು ಅಂತ ಕೇಳಿದ್ರೆ ಕನ್ನಡವನ್ನು ಕಟ್ಟುವಂತ, ಕನ್ನಡದ ಕೈಂಕರ್ಯದ ಶಕ್ತಿಯನ್ನ ಈ ಭಾಗದಲ್ಲಿ ಇನ್ನೂ ಕನ್ನಡವನ್ನ ಹೆಚ್ಚಿನ ಎತ್ತರಕ್ಕೆ ಒಯ್ಯುವಂತ ಒಂದು ಅವರಿಂದ ಧೀಮಂತ ಸೇವೆ ಅನ್ನುವಂಥದ್ದು ಸಲ್ಲುವಂತದ್ದಾಗ್ಲಿ, ಅವರಿಗೂ ಕೂಡ ಬಸವಾದಿ ಪ್ರಮುಖರ ಆಶೀರ್ವಾದ ಇರಲಿ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹಾರೈಸಿ ತಮ್ಮೆಲ್ಲರಿಗೂ ಅನಂತ ಶರಣಾರ್ಥಿಗಳನ್ನು ಹೇಳಿ ಎರಡು ಮಾತುಗಳನ್ನು ಮುಕ್ತಾಯ ಮಾಡ್ತೀನಿ. ಬಹಳಷ್ಟು ಶ್ರೀಮಠದ ಮೇಲೆ ಅಭಿಮಾನದ ಮಾತನ್ನು ಹೇಳಿರ್ತಕ್ಕಂಥವ್ರು.